ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ಫಾಕ್ ನಸೀಮ್ ಫ್ಯಾಮಿಲಿ ವ್ಲಾಗ್ಸ್ನಲ್ಲಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ರೀ ಫ್ರೆಂಡ್. ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬ್ಲಾಗ್ನಲ್ಲಿ ಏನೇನಿದೆ ಎಲ್ಲ ನೋಡ್ಕೋರಿ. ಇವತ್ತು ಮಗಳಿಗೆ ಜಡಿ ಹಾಕ್ತಾ ಇದ್ದೀನಿ. ಬೆಳಗ್ಗೆ ಸ್ನಾನ ಮಾಡಿ ಬಂದ್ಲಕ್ಕಿ ಮಮ್ಮಿ ನನಗೆ ಸಾಗರ್ ಜಡಿ ಹಾಕು, ನನ್ನ ಫ್ರೆಂಡ್ಸ್ ಹಾಕ್ಕೊಂಬಂದಿದ್ರು. ಫ್ರೆಂಡ್ಸ್ ಇದೇ ಥರ ಹಾಕಂತ ಹೇಳಿದ್ಲು. ಬಟ್ ಈಕಿನ ಹೇರ್ಸ್ ಚಿಕ್ಕ ಇದಾವೆ. ಹಾಗೆ ಯಾವ ಥರ ಹಾಕ್ಬೇಕಂತ ಹೇಳಿ ನನಗೆ ಯೋಚನೆ ಮಾಡಿದೆ. ಮತ್ತು ಸ್ವಲ್ಪ ಹೇರ್ಸ್ ತಗೊಂಡು ಈ ಥರ ಜಡೆ ಹಾಕ್ತಾ ಇದ್ದೀನಿ, ಎಣಿತಾ ಇದ್ದೀನಿ ನೋಡಿರಿ ಫ್ರೆಂಡ್ಸ್. ಮಗಳಿಗೆ ಭಾಳ ಇಷ್ಟ ಆಯಿತು ಈ ಥರ ಜಡೆ ಹಾಕಿದ್ದಕ್ಕೆ. ಚಿಕ್ಕ ಹೇರ್ನಲ್ಲಿ ನಾನು ಈ ಥರ ನಾನು ಹಾಕಿದೆ. ಇದು ಬಟರ್ಫ್ಲೈ ನೋಡಿರಿ ಫ್ರೆಂಡ್ಸ್, ಇದು ಬಟರ್ಫ್ಲೈದು ರಬ್ಬರ್ ಬ್ಯಾಂಡ್. ಇದು ಮಸ್ತ್ ಇದೆ ಡಿಸೈನ್, ಈಗ ಇಷ್ಟ, ಇದು ಭಾಳ ಇಷ್ಟ. ಅದೇ ಹಾಕಿ ಮಮ್ಮಿ ಅಂತ ಹೇಳಿದ್ರು. ಮತ್ತು ಅದು ಕೆಳಗೆ ಬರಬಾರ್ದು, ಮತ್ತು ಮೇಲೆ ಬರ್ಬೇಕಂತ್ರಿ. ನಾನು ಅದೇ ಟ್ರೈ ಮಾಡಕತ್ತೀನಿ. ಈಗ ನೋಡಿ ಫ್ರೆಂಡ್ಸ್, ಈ ಥರ ನಾನು ಜಡೆ ಹಾಕಿನಿ ಮಗಳಿಗೆ. ನೀವು ಚಿಕ್ಕ ಹೇರ್ಸ್ ಇದ್ದರೆ ಈ ಥರ ಮಾಡಿ ಹಾಕ್ರಿ, ಸೂಪರಾಗಿ ಬರುತ್ತೆ. ಸ್ವಲ್ಪ ಟ್ರೈ ಮಾಡಬೇಕು ಅಷ್ಟೇ. ಈಗ ನೋಡಿ ಫ್ರೆಂಡ್ಸ್, ಈಗ ಜಡೆ ಹಾಕಿದ್ದಾಯಿತು. ಮತ್ತೀಗ ಬೆಳಗ್ಗೆ ಎದ್ದು ಕೂಡಲೇ ಜಡೆ ಹಾಕಿ ಮಮ್ಮಿ ಅಂತ ಹೇಳಿ ಬಂದು, ಈ ಸ್ಕೂಲ್ ರಜಾನ ಇತ್ತು ಇವ್ರದ್ದು. ಹಾಗಾಗಿ ಈಗ ನಾಷ್ಟ ಮಾಡ್ಬೇಕ್ರಿ. ಈಗ ಇನ್ನೂ ನಮ್ಮದು ನಾಷ್ಟನೂ ಆಗಿಲ್ಲ. ಬ್ರೇಕ್ಫಾಸ್ಟ್ಗೆ ನಾನು ಏನೇನು ಮಾಡ್ತಾಯಿದ್ದೀನಿ ಅದನ್ನೆಲ್ಲ ನೋಡ್ಕೊರಿ. ಜಡೆ ಅಂತೂ ರೆಡಿ ಆಯಿತು. ಈಗ ನಾನು ಬ್ರೇಕ್ಫಾಸ್ಟಿಗೆ ಜೋಳದ ರೊಟ್ಟಿ ಮತ್ತು ಇದು ರೀ ಕರ್ಚಿಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಮಗಳು ನೋಡಿ ಫ್ರೆಂಡ್ಸ್, ಸಿಕ್ಕಿನ ಲುಕ್ ನೋಡಿ ತೋರ್ಸಾಕತ್ತಾಳ ನಮಗೆಲ್ಲರಿಗೂ, ಫ್ರೆಂಡ್ಸ್ಗೆ ಹಾಯ್ ಅಂತ ಹೇಳಕತ್ತಾಳ. ಈಗ ನಾನು ಕಿಚನ್ ಒಳಗೆ ಬಂದೀನಿ. ಈಗ ಎಲ್ಲರ ಫೇವ್ರೇಟ್, ಬಟ್ ಮಕ್ಕಳಷ್ಟೇ ತಿನ್ನಂಗಿಲ್ಲ ರೀ ಮನೆಯಾಗ, ಭಾಳ ಇಷ್ಟಪಡಂಗಿಲ್ಲ ಅವರು. ನಾನು ಹಸ್ಬೆಂಡ್ ತಿಂತೀವಿ, ನಮಗಂತೂ ಫುಲ್ ಇಷ್ಟ ಇದು. ಹಾಗಾಗಿ ಈಗ ನೋಡಿ ಫ್ರೆಂಡ್ಸ್, ಇದು ಮಾಡಕತ್ತೀನಿ. ಇದು ಹಂಚ ಮೇಲೆ ಸ್ವಲ್ಪ ಹುರ್ಕೋಬೇಕು ರೀ. ಇದು ನೀರೆಲ್ಲ ತೆಗಿಬೇಕು ರೀ. ನೀರೆಲ್ಲ ಹೋಗಿನ ಸ್ವಲ್ಪ ಕಪ್ ಕಲರ್ ಚೇಂಜ್ ಆಗುತ್ತೆ. ಹುರ್ಕೊಂಡಿಂದ ಈ ಥರ ಸಿಂಪಲಾಗಿ ಮಾಡ್ತಾಯಿದ್ದೀನಿ, ಬಟ್ ಸೂಪರಾಗಿ ಆಗ್ತಾವೆ. ಇದು ಮಾಡಿ ನೋಡ್ರಿ, ಎಲ್ಲರಿಗೂ ಭಾಳ ಅಂದರೆ ಭಾಳ ರುಚಿ ಆಗ್ತದೆ. ನಾವು ಇದು ತೊಗೊಳುವಾಗ ಮಾರ್ಕೆಟ್ಗೆ ಹೋಗಿದ್ವಲ್ಲ, ಇದು ತೊಗೊಂಬರಕ್ಕೆ ಹೋಗಿದ್ವಿ. ಅವರು ನಿಂತ್ಕೊಂಡ್ರು, ಇನ್ನೊಬ್ರು ಹೋಗ್ತಾಯಿದ್ರು ಬೈಕ್ ಮೇಲೆ. ಮತ್ತು ಅವ್ರ ಕಣ್ಣಿಗೆ ಇದು ಕರ್ಚಿಕಾಯಿ ಕಾಣಿಸಿದ್ವು ಅಂತೆ. ಅವ್ರ ಬೈಕ್ ನಿಂದ್ರಿಸಿ ಹೇಳಕತ್ತಾರ ಅವ್ರಿಗೆ ತಗೊಂಡ ಮುಂದೆ, ನೋಡ್ರಿ ಕಣ್ಣಿಗೆ ಬಿತ್ತು, ಇದು ಭಾಳ ಅಂದರೆ ಭಾಳ ಟೇಸ್ಟ್ ಆಗ್ತಾವ, ಹಾಗಾಗಿ ನಾನು ತೊಗೊಳಕ್ಕೆ ಬಂದೀನಿ ಅಂತ ಹೇಳಿದ್ರು. ನಾವು ಅಂದೀವಿ, ನಮಗೂ ಭಾಳ ಇಷ್ಟ ರೀ, ಎಲ್ಲರಿಗೂ ಮನೆಯಾಗಿದ್ದು ಅಂತಂದೆ ನಾವು. ನಮಗೂ ಖುಷಿ ಆಯಿತು, ಅವ್ರಿಗೂ ಖುಷಿ ಆಯಿತು. ಅವ್ರು ಇಷ್ಟು ತೊಗೊಂಡ್ರು ಮತ್ತು ನಾವು ಇಷ್ಟು ತೊಗೊಂಡು ಮತ್ತು ಮನೆಗೆ ಬಂದ್ವಿ. ಬಂದಿಂದ ಈಗ ನನ್ನ ಮಗಳು ಹೆಲ್ಪ್ ಮಾಡ್ತಾಳಂತೆ ನೋಡ್ರಿ. ಯಾರು ಮೇಡಮ್ ನೀವು ಮಾಡಕತ್ತೀರಿ? ಬರುತ್ತೇನೆ ಮಾಡಕ್ಕೆ? ಈಗ ನೋಡ್ರಿ ಫ್ರೆಂಡ್ಸ್, ನಾನು ಮಾಡಕತ್ತಿದ್ನಲ್ಲ, ಹೆಂಗೆ ಮಾಡ್ಬೇಕು ತೋರ್ಸ್ ಮಮ್ಮಿ ಅಂತ ಹೇಳಕತ್ತಾಳ. ಇದು ಫಸ್ಟ್ ಒಂದು 2 ನೀರೊಳಗೆ ವಾಶ್ ಮಾಡ್ಕೊಂಡಿನಿ ಜಾರು. ನಿಂದು ಫೇವ್ರೇಟ್ ಏನಮ್ಮ ಇದು? ನನಗಂತೂ ಫುಲ್ ಇಷ್ಟ. ಪಪ್ಪಾಗ ನಿನ್ಗೆ ಅಣ್ಣ ತಿನ್ನಂಗಿಲ್ಲಲ್ಲ, ಹೆಲ್ಪ್ ಮಾಡಕತ್ತಾಳ ಜಾರು ಮೇಡಮ್ ನನಗೆ ಇವತ್ತು. ನನಗೂ ಭಾಳ ಖುಷಿ ಆಗುತ್ತೆ ರೀ, ಮಕ್ಳಿಗೆ ಈ ಥರ ಹೆಲ್ಪ್ ಮಾಡ್ತಾರಲ್ಲ. ಏನೋ ಸಣ್ಣ ಕೇಳಿದಾಳ ಆದ್ರೂ ಅಮ್ಮ ಹೇಳಿ ಫ್ರೆಂಡ್ಸ್ಗೆ ಏನು ಮಾತಾಡ. ಹಾಂ, ಜೋರು ಮಾತಾಡ್ಬೇಕಮ್ಮೆ. ಸ್ಕಿಪ್ ಮಾಡಬೇಡ್ರಿ, ಫಾಲೋ ಮಾಡ್ರಿ. ಇದು ನೀರೆಲ್ಲ ಹೋಗಿತ್ತು ನೋಡ್ರಿ ಯಾರು. ಈಗ ನೀರೆಲ್ಲ ಇನ್ನೂ ಸ್ವಲ್ಪ ಇದು ಹುರ್ಕೋಬೇಕು. ಇನ್ನೂ ಇದು ಸ್ವಲ್ಪ ಕಪ್ಪು ಆಗಬೇಕು, ಆವಾಗ ಇದು ಆಗೈತೆ ಅಂತ ಅರ್ಥ ರೀ. ಇದು ಏನು ಮಾಡಕತ್ತಿ? ಸಾಲ್ಟ್ ಬೇಡ, ಈಗ ಬೇಡ, ಆಮೇಲೆ ಹಾಕೋಣ, ಆಮೇಲೆ ತೋರಿಸ್ತೀನಿ ಹೆಂಗೆ ಹಾಕೋದನ್ನೋದು. ಹಾಂ ನೋಡು, ಉಪ್ಪು ತಿನ್ಬಾರ್ದು. ಈಗ ಬ್ರಷ್ ಮಾಡಕತ್ತಿ? ತರ ಈಗ ಆಯ್ತು. ಇದು ಇನ್ನೂ ಸ್ವಲ್ಪ ಹುರ್ಕೊಂಡು ತೆಗೆದು ಇದು ಯಾವ ಥರ ಮಾಡ್ತೀನಿ ನೋಡು. ಭಾಳ ಈಸಿ ಐತಿ ಇದು, ಭಾಳ ಈಸಿ ಅಂದ್ರೆ ಭಾಳ ಈಸಿನೂ ಮತ್ತು ಫುಲ್ ಟೇಸ್ಟಿ ಆಗುತ್ತಿದು. ಸ್ವಲ್ಪ ಇಂಗ್ರೀಡಿಯೆಂಟ್ಸ್, ಮಸಾಲೆ ಏನು ಜಾಸ್ತಿ ಇಲ್ಲ ಮೇಡಮ್. ಸ್ಕೂಲೊಳಗೆ ಹೇಳಿ ಇದಾಗುತ್ತಿದ್ದು. ನೀನು ಮಮ್ಮಿ ಅಂತೀಯ, ನನಗೆ ಮಮ್ಮ ಅಂತೀಯ. ಮಮ್ಮನ ಹೇಳಬೇಕು. ಮಮ್ಮಿ ಯಾಕೆ ಹೇಳ್ತಿ?
ಇದು ಒಂದು 10 ನಿಮಿಷ ಹಿಡಿತೈತಿ. ಇದು ಸ್ವಲ್ಪ ಇದು ಹುರ್ಕೋಬೇಕಲ್ಲ, 10 ನಿಮಿಷ ಹಿಡಿತೈತಿ. ಕುಕ್ಕಿಂಗ್ ಆಯಿಲ್ ಒಂದೇ ಚಮಚ ಹಾಕಿನ್ರಿ, ಜಾಸ್ತಿ ಆಯಿಲ್ ಹಾಕಂಗಿಲ್ಲ ಇದಕ್ಕೆ. ಈಗ ಒಂದು ದೊಡ್ಡದಾಗಿ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿನಿ ರೌಂಡ್ ಶೇಪು. ಈಗ ಸ್ವಲ್ಪ ಸಾಲ್ಟ್ ಹಾಕಿನಿ, ಹುರ್ಕೊಂಡಿದ್ದು ಕರ್ಚಿಕಾಯಿ ಇಲ್ಲಿದ್ದಾವೆ. ಸ್ವಲ್ಪ ಅರಿಶಿನ ಪೌಡ್ರ್ ಹಾಕಿನಿ, 1-2 ಚಮಚ ಅಷ್ಟು ಖಾರ ಪುಡಿ ಹಾಕ್ತಾಯಿದ್ದೀನಿ. ಅರಿಶಿನ ಪೌಡ್ರ್ ಸ್ವಲ್ಪ ಹಾಕ್ರಿ, ಮತ್ತು ಇಲ್ಲಾಂದರೆ ಸ್ವಲ್ಪ ಜಾಸ್ತಿ ಕಹಿ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಖಾರ ಪುಡಿ ಚಿಲ್ಲಿ ಪೌಡ್ರ್ ಹಾಕಿನಿ. ಈಗ ಸ್ವಲ್ಪ ಧನಿಯಾ ಮಸಾಲೆ ಹಾಕ್ತೀನಿ, ಅರ್ಧ ಟೀ ಸ್ಪೂನ್ ಅಷ್ಟೇ, ಜಾಸ್ತಿ ಹಾಕಲ್ಲ, ಫ್ಲೇವರ್ಗೆ ಅಂಥೇಳಿ ಹಾಕೋದು. ಈಗ ನೋಡಿ ಫ್ರೆಂಡ್ಸ್ ಎಲ್ಲ ಇದು ಮಿಕ್ಸ್ ಮಾಡ್ಕೊತೀನಿ. 1-2 ನಿಮಿಷದಲ್ಲಿ ರೆಡಿ ಆಗುತ್ತೆ ರೀ ಇದು ಕರ್ಚಿಕಾಯಿ. ಹುರ್ಕೊಳೋದಷ್ಟೇ ಇರುತ್ತೆ. ಭಾಳ ಅಂದರೆ ಭಾಳ ಟೇಸ್ಟು, ಎಲ್ಲರ ಫೇವ್ರೆಟ್ ಕರ್ಚಿಕಾಯಿ ರೀ. ಉತ್ತರ ಕರ್ನಾಟಕದಲ್ಲಿ ಎಲ್ಲರಿಗೂ ಫೇವ್ರೇಟ್ ಆಗುವ ಕರ್ಚಿಕಾಯಿ, ಎಲ್ಲರಿಗೂ ಇಷ್ಟ ಆಗುತ್ತೆ ರೀ ಇದು. ಈಗ ನೋಡಿ ಫ್ರೆಂಡ್ಸ್ ಇದು ಇಷ್ಟ ರೆಡಿಯಾಗಿದೆ. ಮತ್ತು ಇದ್ರ ಜೊತೆ ನಾನು ಜೋಳದ ರೊಟ್ಟಿ ಮಾಡ್ತಾಯಿದ್ದೀನಿ. ಯಾವತ್ತು ನಾನು ಶೇರ್ ಮಾಡ್ಕೊಂಡಿಲ್ಲ, ಇದೇ ಫಸ್ಟ್ ಟೈಮ್ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನಾವು ಜಾಸ್ತಿ ಜೋಳದ ರೊಟ್ಟಿ ತಿನ್ನಲ್ಲ, ಇಷ್ಟಪಡ್ತೀವಿ, ಬಟ್ ಅದು ಜಾಸ್ತಿ ಇಲ್ಲೇ ಚಪಾತಿನ ಮಾಡ್ತಾರೆ, ಹಾಗಾಗಿ ರೊಟ್ಟಿ ಕಡಿಮೆ ಮಾಡ್ತಾರೆ. ಹಾಗಾಗಿ ಇವತ್ತು ನಾನು ನಿಮ್ಮ ಜೊತೆ ಎಲ್ಲರ ಜೊತೆ ಶೇರ್ ಮಾಡ್ಕೋಬೇಕಂಥೇಳಿ ಜೋಳದ ರೊಟ್ಟಿ ಮಾಡ್ತಾಯಿದ್ದೀನಿ. ಕರ್ಚಿಕಾಯಿ ರೆಡಿಯಾಗಿದೆ ನೋಡಿರಿ ಫ್ರೆಂಡ್ಸ್, ಅಷ್ಟು ಸೂಪರಾಗಿ ರೆಡಿಯಾಗಿದೆ. ಈಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಮೇಲೆ ಗಾರ್ನಿಷಿಂಗ್ಗೆ. ಈಗಂತೂ ಇದು ರೆಡಿ ಆಯಿತು. ಫ್ಲೇಮ್ ಆಫ್ ಮಾಡಿಬಿಡೋಣ. ಮತ್ತು ಈಗ ನೆಕ್ಸ್ಟ್ ನಾನು ಏನೇನು ಮಾಡ್ತಾಯಿದ್ದೀನಿ ಅಂಥೇಳಿ ನೋಡ್ಕೊರಿ. ಜೋಳದ ರೊಟ್ಟಿ ನಾನು ಯಾವ ಥರ ಮಾಡ್ತೀನಿ ನೋಡಿರಿ ಫ್ರೆಂಡ್ಸ್, ಅಷ್ಟೇ ನನಗೆ ಪರ್ಫೆಕ್ಟ್ ಇಲ್ಲ, ಬಟ್ ನಾನು ಮಾಡ್ತೀನಿ ರೀ. ಈಗ ಸ್ವಲ್ಪ ಜೋಳದ ಹಿಟ್ಟು ತೊಗೊಂಡಿನಿ, ಸ್ವಲ್ಪ ರೌಂಡ್ ಮಾಡಿಕೊಂಡು ಇದರೊಳಗೆ ಬಿಸಿನೀರು ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಸ್ವಲ್ಪ ಬಿಸಿನೀರು ಹಾಕಿ ಇದೆಲ್ಲ ನಾದ್ಕೋಬೇಕು ರೀ. ಹಿಟ್ಟು ಸ್ವಲ್ಪ ಇದು ಹಾಕಬೇಕು ಚಮಚಲಿಂದ, ಈ ಥರ ತಿರುಗಿಸ್ಬೇಕು ರೀ. ಮತ್ತು ಇಲ್ಲಾಂದ್ರೆ ಬಿಸಿ ಇರುತ್ತೆ, ಕೈ ಇಟ್ಟರೆ ಕೈ ಸುಡಿಯೋದು ಚಾನ್ಸಸ್ ಇರ್ತೈತೆ, ಹಾಗಾಗಿ ಅದು ಮುಟ್ಟಕ್ಕಾಗಲ್ಲ. ಅಂದರೆ ನೀವು ಸ್ವಲ್ಪ ಕೋಲ್ಡ್ ವಾಟರ್ ತೊಗೊಂಡು ಸ್ವಲ್ಪ ಹಾಕಿ ಈ ಥರ ಇಟ್ಟು ನಾದ್ಕೋಬೇಕು ರೀ. ನನಗಷ್ಟು ಇದು ಪ್ರಾಕ್ಟೀಸ್ ಇಲ್ಲ, ಬಟ್ ನನಗೆ ಇಷ್ಟ ರೀ ಜೋಳದ ರೊಟ್ಟಿ ಅಂದರೆ. ನಮ್ಮ ಮನೆಯವ್ರಿಗೆ ಇಷ್ಟ ರೀ, ಅದು ಕರ್ಚಿಕಾಯಿ ಜೊತೆ ಸೂಪರ್ ಆಗ್ತಾವೆ ಅಂಥೇಳಿ ಇದು ಮಾಡ್ತಾಯಿದ್ದೀವಿ. ನಮ್ಮ ಮನೆಯವ್ರಿಗೆ, ನಮ್ಮ ಹಸ್ಬೆಂಡ್ಗೆ ಇದು ಜಾಸ್ತಿ ಚಪಾತಿ ಒಳಗೆ ತಿನ್ನೋಕೆ ಇಷ್ಟಪಡೋಂಗಿಲ್ಲ, ಜೋಳದ ರೊಟ್ಟಿನಲ್ಲೇ ಚಲೋ ಆಗುತ್ತಂತೆ, ಅದೇ ಮಾಡಂತ ಹೇಳಿದ್ರೆ ಹಾಗಾಗಿ ಇದು ಮಾಡ್ತಾಯಿದ್ದೀನಿ. ಈಗ ಸ್ವಲ್ಪ ತಣ್ಣೀರು ಹಾಕ್ತಾಯಿದ್ದೀನಿ ರೀ ಇದಕ್ಕೆ, ಯಾಕಂದರೆ ಭಾಳ ಬಿಸಿ ಇತ್ತು, ಮುಟ್ಟಕ್ಕೆ ಆಗ್ತಾಯಿಲ್ಲ, ಹಾಗಾಗಿ ಚಮಚಲಿಂದ ಈ ಥರ ನಾನು ತಿರ್ಸ್ತಾಯಿದ್ದೀನಿ. ಎಲ್ಲ ಮಿಕ್ಸ್ ಮಾಡ್ಕೋಬೇಕು ರೀ. ಮಿಕ್ಸ್ ಮಾಡಿಂದ ಇದು ಸ್ವಲ್ಪ ತಣ್ಣಗಾಗಿಂದ ಸ್ವಲ್ಪ ಫ್ಯಾನ್ ಆನ್ ಮಾಡಿ ಸ್ವಲ್ಪ ಇದು ಬಿಟ್ಟಿದ್ದೆ, ಸ್ವಲ್ಪ ತಣ್ಣಗಾಯ್ತು. ಈಗ ಸ್ವಲ್ಪ ಮುಟ್ಟಕ್ಕೆ ಆಗ್ತಾಯಿದೆ, ಅಂದ್ರೂ ಸ್ವಲ್ಪ ಜಾಸ್ತಿ ಬಿಸಿ ಇದ್ರಿ ಇದು. ಈಗ ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ಈ ಥರ ಹಿಟ್ಟು ನಾದ್ತೀವಲ್ಲ ಅದೇ ಥರ ನಾದ್ಕೋಬೇಕು, ಸಾಫ್ಟಾಗಿ ನಾದ್ಬೇಕು ರೀ ಇದು. ಹಂಗಂದ್ರೆ ಸಾಫ್ಟಾಗಿ ಜೋಳದ ರೊಟ್ಟಿ ಸೂಪರಾಗಿ ಬರ್ತಾವ್ರಿ ಫ್ರೆಂಡ್ಸ್. ಈಗ ನೋಡ್ರಿ ಇದೆಲ್ಲದಕ್ಕೂ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಜೋಳದ ಹಿಟ್ಟು. ಯಾರು ಬರೋಂಗಿಲ್ಲ ಅವ್ರು ನೋಡ್ಕೊರಿ. ಜೋಳದ ರೊಟ್ಟಿ ಅಂತ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್, ಎಲ್ಲರಿಗೂ ಬರುತ್ತಾ ಆಲ್ಮೋಸ್ಟ್. ಈಗ ನಾನು ಯಾರ್ಯಾರಿಗೆ ಬರೋಂಗಿಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ, ಅವ್ರು ಮಾಡ್ಕೊರಿ. ಈಗ ನೋಡಿ ಫ್ರೆಂಡ್ಸ್, ನನಗೂ ಅಷ್ಟು ಬರೋಂಗಿಲ್ಲ, ಪರ್ಫೆಕ್ಟ್ ಇಲ್ಲ ನಾನು, ಬಟ್ ನಾನು ಮಾಡ್ತಾಯಿದ್ದೀನಿ. ಮಾಡಿದರೆ ಎಲ್ಲ ಬರುತ್ತೆ ರೀ, ಮಾಡಿಲ್ಲ ಅಂದರೆ ಏನೂ ಬರೋಂಗಿಲ್ಲ. ಎಲ್ಲ ಥರ ನಾವು ರೆಸಿಪಿ ಮಾಡಿ ಟ್ರೈ ಮಾಡಿದರೆ ನಮಗೆಲ್ಲ ಬರುತ್ತೆ ಅಂಥೇಳಿ ನಾನು ಅನ್ಕೊತೀನಿ ರೀ. ಈಗ ನೋಡಿ ಫ್ರೆಂಡ್ಸ್, ಈಗ ಸ್ವಲ್ಪ ಹಿಟ್ಟು ತಗೊಂಡು ಈ ಥರ ಸ್ವಲ್ಪ ನೀರು ಹಚ್ಚಿ ಸಾಫ್ಟಾಗಿ ಇದು ಮೃದುವಾಗಿ ಇದು ಕಲಿಸ್ಕೋಬೇಕು ರೀ ಹಿಟ್ಟು. ಈಗ ನೋಡಿ ಫ್ರೆಂಡ್ಸ್, ಇಷ್ಟು ತೊಗೊಂಡಿನಿ ನಾನು ಹಿಟ್ಟು, ಒಂದು ರೊಟ್ಟಿಗೆ ಇಷ್ಟು ಸಾಕ್ರಿ. ಈ ಥರ ಪೇಡ ಮಾಡಿಕೊಂಡು ಈ ಥರ ಉಳ್ಳಿ ಮಾಡಿಕೊಂಡು ಸ್ವಲ್ಪ ಹಿಟ್ಟು ಹಚ್ಚಿ ಈ ಥರ ಇದು ಏನ್ರಿ ಬಡಿತೀನಿ ನೋಡ್ರಿ ರೊಟ್ಟಿ ಕನ್ನಡ ಸ್ವಲ್ಪ ಇದಾಗುತ್ತೆ ರೀ, ಮಾತಾಡೋದ್ನಾಗ ಫಾಸ್ಟ್ ಮಾತಾಡ್ತೀವಲ್ಲ, ವಯಸ್ಸವ್ರು ಮಾಡ್ತಾಯಿದ್ದೀನಿ. ಈಗ ನನಗೆ ಒಂದೇ ಕೈಲಿಂದ ರೂಢಿರಿ ಫ್ರೆಂಡ್ಸ್. ನಮ್ಮ ಮಮ್ಮಿ ಮಾಡೋದು ನೋಡಿ ಒಂದೇ ಕೈಲಿಂದ ನಮ್ಮ ಮಮ್ಮಿ ಮಾಡ್ತಾರೆ, ಹಾಗಾಗಿ ಅವ್ರದ್ದು ನೋಡಿ ಪ್ರಾಕ್ಟೀಸ್ ನನಗೆ ಅದೇ ಆಗಿಬಿಟ್ಟಿದ್ರಿ. ನಾನು ಒಂದೇ ಕೈಲಿಂದ ರೊಟ್ಟಿ ಬಡಿತೀನಿ ರೀ. ಅದು 2 ಕೈಲಿಂದ ಮಾಡೋಕ್ಕೆ ಹೋದರೆ ಒಟ್ಟ ಬರೋಂಗಿಲ್ಲ ರೀ ನೋಡಿ ಫ್ರೆಂಡ್ಸ್. ಇದೇ ಥರ ಒಂದೇ ಕೈಲಿಂದ ನಾನು ರೊಟ್ಟಿ ಮಾಡ್ತೀನಿ ರೀ, ಹಾಗಾಗಿ ಬರುತ್ತಾ, ಬಟ್ ಒಂದೇ ಕೈಲಿಂದ ಮಾಡ್ತೀನಿ ರೀ. ಈ ಥರ ರೊಟ್ಟಿ ಆಗಿದೆ, ಚಿಕ್ಕದಾಗಿ ಪರಾತ್ ಚಿಕ್ಕದೈತ್ರಿ ಇದು, ಹಾಗಾಗಿ ಸಣ್ಣ ರೊಟ್ಟಿ ಮಾಡ್ತೀನಿ ರೀ ಜೋಳದ. ನೋಡ್ಬೋದು ನನಗೆ ಈ ಥರ ಜೋಳದ ರೊಟ್ಟಿ ಬರ್ತಾವೆ ನೋಡಿ ಫ್ರೆಂಡ್ಸ್. ಇದೇ ನಾನು ಫಸ್ಟ್ ಟೈಮ್ ನಿಮ್ಮ ಜೊತೆ ಎಲ್ಲರ ಜೊತೆ ಶೇರ್ ಮಾಡ್ಕೊಂಡೀನಿ. ಈಗ ನೋಡಿ ಫ್ರೆಂಡ್ಸ್, ಒಂದು ರೊಟ್ಟಿ ಆಯಿತು. ಈಗ ಸ್ವಲ್ಪ ಇದು ಬಟ್ಟೆಯಿಂದ ಒರೆಸ್ಬೇಕು, ಅಂದರೆ ನಂಗೆ ಬಟ್ಟೆ ಸಿಗಲಿಲ್ಲ, ಹಾಗಾಗಿ ಸ್ವಲ್ಪ ನೀರು ಹಾಕಿ ಕೈಲಿಂದ ಇದಕ್ಕೆ ಸವರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಈಗ ಆಗಿದೆ, ಜಲ್ದಿ ಇದು ಒರೆಸ್ಬೇಕು ರೀ ರೊಟ್ಟಿ, ಇಲ್ಲಾಂದ್ರೆ ಕಡಕ್ ಆಗಿಬಿಡ್ತಾರೆ ರೀ. ಹಾಕಿದ ತಕ್ಷಣ 1 ನಿಮಿಷ ಬಿಟ್ಟು ಜಲ್ದಿ ತಿರುಗಿಸ್ಬೇಕು ರೀ ಇದಕ್ಕೆ, ಇಲ್ಲಾಂದ್ರೆ ಏನಾಗುತ್ತಾ ಒಂಥರ ಕಡಕ್ ಆಗುತ್ತೆ ರೀ, ಮೃದುವಾಗಿ ಸಾಫ್ಟಾಗಿ ಬರೋಂಗಿಲ್ಲ ರೊಟ್ಟಿ. ಹಾಗಾಗಿ ಜಲ್ದಿ ಒರೆಸ್ಬೇಕು ರೀ ಇದಕ್ಕೆ. ಸ್ವಲ್ಪ ನೀರು ಹೋಗಿ ಇದು ಆಗಿರ್ತ ನೋಡ್ತೀವಿ, ಆವಾಗ ತೆಗೆದು ಬಿಡ್ಬೇಕು ರೀ ಇದು. ಈಗ ಫ್ಲೇಮ್ ಹೈ ಮಾಡೀನಿ, ಕೆಳಗೆ
ಚಂದ ಇದು ಬಂದ್ಬೇಕು ರೀ ಇದು ರೊಟ್ಟಿ. ಈಗ ನೋಡಿ ಫ್ರೆಂಡ್ಸ್, ಇದು ಹೊಳ್ಸೀನಿ. ಈಗ ಸ್ವಲ್ಪ ಸ್ವಲ್ಪ ಉಬ್ತಾ ಇದೆ, ನೋಡ್ಬೋದು ನೀವು. ಈಗ ಬಟ್ಟೆ ತೊಗೊಂಡು ಈ ಥರ ಸೈಡ್ಗೆಲ್ಲ ಈ ಥರ ಇದು ಮಾಡ್ಬೇಕು ರೀ, ಪ್ರೆಸ್ ಮಾಡಬೇಕು ನೋಡಿರಿ ಫ್ರೆಂಡ್ಸ್. ಈಗ ಒಂದು ರೊಟ್ಟಿ ಆಯಿತು. ಈಗ ಹಸ್ಬೆಂಡ್ಗೆ ಕೊಡಬೇಕು. ಮಕ್ಕಳಂತರೂ ಜೋಳದ ರೊಟ್ಟಿನೂ ತಿನ್ನಂಗಿಲ್ಲ, ಮತ್ತು ಇದು ಕರ್ಚಿಕಾಯಿನೂ ತಿನ್ನಂಗಿಲ್ಲ. ಬ್ಯಾಳೆ ಮಾಡಿದರೆ ತಿಂತಾರೆ, ಜೋಳದ ರೊಟ್ಟಿ ಕರ್ಚಿಕಾಯಿ ಜೊತೆ ಒಟ್ಟು ತಿನ್ನಂಗಿಲ್ಲ ರೀ, ಇಬ್ಬರು ತಿನ್ನಂಗಿಲ್ಲ. ಅವ್ರಿಗೆ ಬೇರೆ ಮತ್ತೆ ಏನಾರ ಮಾಡಿಕೊಡ್ಬೇಕು ಅವ್ರಿಗೆ. ಹಂಗಾಗಿ ಅದಕ್ಕಾಗಿ ನಾನು ಇವತ್ತು ಮಕ್ಳಿಗಂತ ಹೇಳಿ ಇದು ಬನಾನಾ ಸ್ವೀಟ್ ಮಾಡಾಕತ್ತೀನಿ, ರೊಟ್ಟಿ ಜೊತೆ ಹಚ್ಕೊಂಡು ತಿಂತಾರಂಥೇಳಿ. ಜೋಳದ ರೊಟ್ಟಿ ಅಂತೂ ಅದರೊಳಗೆ ತಿನ್ನೋಕೆ ಇಷ್ಟ ಆಗಲ್ಲ, ಮತ್ತು ಇದು ಮಾಡ್ಬೇಕು ರೀ ಅವ್ರಿಗೆ, ಇದು ಚಪಾತಿ ಮಾಡಬೇಕು. ಈಗ ನೋಡಿರಿ ಫ್ರೆಂಡ್ಸ್, ಜೋಳದ ರೊಟ್ಟಿ ಕರ್ಚಿಕಾಯಿ ಉತ್ತರ ಕರ್ನಾಟಕ ಸ್ಪೆಷಲ್ ಅಡುಗೆ ರೆಡಿಯಾಗಿದೆ, ಬ್ರೇಕ್ಫಾಸ್ಟ್. ಬರ್ರಿ ಎಲ್ಲರೂ ನಮ್ಮ ಜೊತೆ ಎಂಜಾಯ್ ಮಾಡಿರಿ ಇದು ಊಟ. ಈಗ ಊಟ ಮಾಡೋದು ಸ್ಟಾರ್ಟ್ ಮಾಡೋಣ ನೋಡಿರಿ ಫ್ರೆಂಡ್ಸ್. ಈ ಥರ ಆಗೈತೆ ಬ್ರೇಕ್ಫಾಸ್ಟ್ ನಮ್ಮದು. ಎಲ್ಲರಿಗೂ ಇಷ್ಟ ಆದರೆ ನನಗೆ ಹೇಳಿ ಕಾಮೆಂಟಲ್ಲಿ. ಈಗ ನೋಡಿರಿ ಫ್ರೆಂಡ್ಸ್, ನಾನು ಈಗ ಜಾಕೆಟ್ ಯಾವ ಥರ ನಾನು ಫೋಲ್ಡ್ ಮಾಡಿಡ್ತೀನಿ. ಈಗ ಕಬರ್ಡ್ ಒಳಗೆ ಜಾಗ ಇರೋಂಗಿಲ್ಲ ಜಾಸ್ತಿ. ಈ ಥರ ದಪ್ಪದ ಇಟ್ಟಿದ್ರೆ ಮತ್ತೆ ಬೇರೆ ಬಟ್ಟೆ ಇಡೋಕೆ ಸ್ವಲ್ಪ ನಮ್ಗೆ ಕಷ್ಟ ಆಗುತ್ತಾ. ಹಾಗಾಗಿ ನೋಡಿ ಫ್ರೆಂಡ್ಸ್, ಈ ಥರ ಫೋಲ್ಡ್ ಮಾಡಬೇಕು. ಫಸ್ಟ್ ಫೋಲ್ಡ್ ಮಾಡಿದ ನಾನು ಯಾವ ಥರ ಮಾಡ್ತೀನಿ ಅಂಥೇಳಿ ಅದು ನೋಡಿರಿ, ನಿಮ್ಗೆ ಟಿಪ್ಸ್ ಇದು ಕೊಡ್ತಾಯಿದ್ದೀನಿ ನಾನು. ನನಗೆ ಈಗ ನೋಡಿ ಫ್ರೆಂಡ್ಸ್, ಈ ಥರ ಕ್ಯಾಪ್ ಇದ್ದಿದ್ದ ಜಾಕೆಟ್ಗೆ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಈಸಿಯಾಗಿ ತೋರಿಸ್ತಾ ಇದ್ದೀನಿ, ನೋಡ್ಕೊರಿ ಫ್ರೆಂಡ್ಸ್. ನಿಮ್ಗೆ ಯಾರಿಗೂ ಇದು ಜಾಕೆಟ್ ಫೋಲ್ಡ್ ಮಾಡೋಕ್ಕೆ ಬರೋಂಗಿಲ್ಲ, ಈ ಥರ ಮಾಡ್ಕೊಡ್ರಿ. ಮತ್ತು ಸ್ಪೇಸ್ನ ಉಳಿತೈತೆ, ಮತ್ತು ಎಲ್ಲ ಚೆನ್ನಾಗಿ ಆರಾಮಾಗಿ ಕಬರ್ಡ್ನಾಗೆ ಈ ಥರ ಫೋಲ್ಡ್ ಮಾಡಿ ಇಡ್ಬೋದು. ಇನ್ನೂ ಒಂದು ಟ್ರಿಕ್ ತೋರಿಸ್ತೀನಿ ರೀ ನಿಮ್ಗೆ, ಅದು ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂಥೇಳಿ ನಾನು ಅನ್ಕೊತೀನಿ. ಈಗ ನೋಡಿ ಫ್ರೆಂಡ್ಸ್, ಈ ಥರ ನಾನು ಫೋಲ್ಡ್ ಮಾಡಿಟ್ಟಿನಿ. ಈ ಥರ ಆರಾಮ ಇದು ಕಬರ್ಡ್ನಲ್ಲಿ ಇಡ್ಬೋದು. ಮತ್ತೀಗ ನೋಡಿ ಫ್ರೆಂಡ್ಸ್, ನಮ್ಮದು ಒಂದು ಬ್ಯಾಗ್ ಥರ ಪಾಕೆಟೂ ಆಗುತ್ತೆ ಇದರೊಳಗೆ. ಇದೆ ನೋಡ್ರಿ ತೋರಿಸ್ತೀನಿ. ಇದು ಅಂತೂ ಫೋಲ್ಡ್ ಆಯಿತು. ಮತ್ತೀಗ ನಾನು ಬ್ಯಾಗ್ ಯಾವ ಥರ ಮಾಡ್ತೀನಿ ಅಂಥೇಳಿ ಅದು ಒಂದು ಸ್ವಲ್ಪ ನಿಮ್ಗೆ ತೋರಿಸ್ತೀನಿ, ನೋಡ್ಕೊರಿ. ಈಗ ನೋಡಿ ಫ್ರೆಂಡ್ಸ್, ಇದು ಬ್ಯಾಗ್ ಥರನೂ ಮಾಡ್ಕೋಬೋದು ರೀ ನಾವು. ಟೀಚರಿ ಒಳಗೆ ಕಬರ್ಡ್ ಒಳಗೆ ಇಟ್ಟಿಂದ ಈ ಥರ ಇದ್ರೊಳಗೆ ನಾನು ಏನೇನು ಇಟ್ಟು ತೋರಿಸ್ತೀನಿ. ಮತ್ತು ನೋಡಿರಿ, ನಾನು ಇಟ್ಟಿದ್ದೆ, ಬಟ್ ಮತ್ತೆ ಮಗಳು ನಾನು ಇಡ್ತೀನಿ ಮಮ್ಮಿ ಅಂತಂದ್ಲು. ಹಾಗಾಗಿ ಆಕೆ ಇಡೋದು ತೋರಿಸ್ತಾಳ್ರಿ. ಅದೇ ಥರ ನೀವು ಮಾಡಿರಿ. ಮೊಬೈಲ್ ಇಡ್ಬೋದು ಇದ್ರೊಳಗೆ. ಮತ್ತು ಎಲ್ಲರ ನಾವು ಇದು ಏನು ಬೇಕಾದರೂ ನಮ್ಗೆ ಏನು ಜಾಸ್ತಿ ಯೂಸ್ ಮಾಡ್ತೀನೋ ಸಾಮಾನು ಅದು ಇಡ್ಬೋದು ರೀ ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್, ನಾನು ಒಂದೆರಡು ಕರ್ಚೀಪ್ ತೊಗೊಂಡಿನಿ, ಕರ್ಚೀಪ್ ಇಡ್ತಾ ಇದ್ದೀನಿ. ಎಲ್ಲರಿಗೂ ನಾವು ಜರ್ನಿ ಮಾಡ್ತಾಯಿದ್ರೆ ಬ್ಯಾಗ್ ಒಳಗೆ ಇಟ್ಕೊಂಡ್ರೆ ಈ ಥರ ನಾವು ಚಾರ್ಜರ್ ಮತ್ತು ನಮ್ಗೆ ಏನೇನು ಬೇಕು ಅದೆಲ್ಲ ಇದು ಹಾಕ್ಕೊಂಡು ಇಟ್ಕೋಬೋದು. ಮತ್ತು ಸ್ಪೇಸನ್ನ ಉಳಿತೈತ್ರಿ ಇದ್ರೊಳಗೆ, ಜಾಸ್ತಿ ಏನಾರು ಇಟ್ಕೋಬೋದು. ಈಗ ನೋಡಿ ಫ್ರೆಂಡ್ಸ್, ಈ ಥರ ಯಾವ್ಯಾವ ಬೇಕು ನಮಗೆ ಯೂಸ್ಫುಲ್ ಆಗುವಂತಹ ಎಲ್ಲ ಇದ್ರೊಳಗೆ ಆರಾಮಾಗಿ ಇಟ್ಟು ಮತ್ತು ಕಬರ್ಡ್ ಒಳಗೆ ಈ ಥರ ಇಡಬೇಕು ನೋಡಿರಿ ಫ್ರೆಂಡ್ಸ್. ಈ ಥರ ಬ್ಯಾಕ್ ಟೈಪೂ ಆಗುತ್ತಾ ಆರಾಮಾಗಿ. ಇದು ಫೋಲ್ಡನ್ನ ಇಷ್ಟು ಈಸಿಯಾಗಿ ತೋರಿಸ್ತೀನಿ, ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೊತೀನಿ ರೀ ಇದು ಟಿಪ್ಸ್. ಈಗ ಕೆಲಸ ಮಾಡಿ ಫುಲ್ ಟೈರ್ಡ್ ಆಗಿಬಿಟ್ಟಿತ್ತು ರೀ ಫ್ರೆಂಡ್ಸ್. ಈಗ ಹಾಗಾಗಿ ನಾವು ಸ್ವಲ್ಪ ಆ್ಯಪಲ್ ತಿನ್ನೋ